ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಹೌ ಟು ಡೀಲ್ ವಿತ್ ನೆಗೆಟಿವಿಟಿ, ಅಂದರೆ ನಕಾರಾತ್ಮಕತೆಯೊಂದಿಗೆ ಹೇಗೆ ವ್ಯವಹರಿಸಬೇಕು, ಯಾವ ರೀತಿ ಎಚ್ಚರದಿಂದ ಇರಬೇಕು ಎಂಬುದರ ಬಗ್ಗೆ ತಿಳಿಯೋಣ. ನಮ್ಮೊಳಗಿನ ನೆಗೆಟಿವಿಟಿಯೊಂದಿಗೆ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು, ಅಂದರೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಸಂಪೂರ್ಣ ನಾಶವೇ ಮಾಡಿಬಿಡಬೇಕಾ. ನಾವು ಒಂದು ಶರೀರ ಅಥವಾ ಒಂದು ಎಂಪ್ಟಿ ಸ್ಪೇಸ್ ಆಗಿರುತ್ತೇವೆ. ಬಹಳ ಗಮನವಿಟ್ಟು ನೋಡಿದಾಗ ನಮ್ಮೊಳಗಿನ ಎನರ್ಜಿ ಅನ್ನುವುದು ನಮ್ಮ ವಿಚಾರಗಳು ಮತ್ತು ನಮ್ಮ ಕರ್ಮ ಮತ್ತು ನಮ್ಮ ವಾಯುಮಂಡಲದ ಓರಾದ ಕಾರಣದಿಂದ ಸೃಷ್ಟಿಯಾಗಿರುತ್ತದೆ. ಅಂದರೆ ಉದಾಹರಣೆಗೆ, ನಾವೊಂದು ಕೆಟ್ಟ ವಾಯುಮಂಡಲದಲ್ಲಿ ಕಾಲಿಟ್ಟಾಗ, ಅಂದರೆ ಅಲ್ಲಿ ಕೆಟ್ಟ ಕರ್ಮ ಅಥವಾ ಹತ್ಯೆಗಳೇ ನಡೆದಿವೆ ಎಂದು ಊಹಿಸಿಕೊಳ್ಳೋಣ. ಅಂತಹ ಕಡೆ ಕಾಲಿಟ್ಟಾಗ ಅಲ್ಲಿಯ ವಾಯುಮಂಡಲದ ಎನರ್ಜಿ ನಮ್ಮ ಶ್ವಾಸದಲ್ಲಿ ವಾಯುವಿನ ಮೂಲಕ ಸೇರಿಕೊಂಡು ಬಿಡುತ್ತವೆ. ಇದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. ಸತ್ಯಯುಗದಲ್ಲಿ ವಾಯುಮಂಡಲ ಸತೋಪ್ರಧಾನವಾಗಿತ್ತು. ಈಗ ನಡೆಯುತ್ತಿರುವುದು ಕಲಿಯುಗ ಮತ್ತು ಇದರಲ್ಲಿ ತಮೋ ಪ್ರಧಾನತೆ ಹೆಚ್ಚಾಗಿದೆ. ನಾವು ಎಷ್ಟೇ ಏನೇ ಮಾಡಿದರೂ ಕೂಡ ವಾಯುಮಂಡಲದಲ್ಲಿ ಇರುವಂತಹ ತಮೋ ಪ್ರಧಾನ ವಾಯು ನಮ್ಮೊಳಗೆ ಸೇರಿಕೊಂಡು ಬಿಡುತ್ತದೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮೊಳಗೆ ಸೇರಿಕೊಂಡಿರುವಂತಹ ನೆಗೆಟಿವಿಟಿಯನ್ನು ನಾವು ಹೊರತೆಗೆಯಬೇಕೆಂದರೆ ನಾವು ನಮ್ಮ ಮನನ ಚಿಂತನದಿಂದ ಅದನ್ನು ಆಚೆ ಹಾಕಬಹುದು. ಮನನ ಅಂದರೆ ನಮ್ಮ ಮನದಲ್ಲಿ ಬಂದ ವಿಚಾರದ ಮೇಲೆ ನಾವು ಧ್ಯಾನವನ್ನು ಕೇಂದ್ರೀಕರಿಸಬೇಕು. ಮತ್ತು ಚಿಂತನ ಅಂದರೆ ನಾವು ನಮ್ಮ ಇಂಟೆನ್ಷನ್ನಿಂದ, ನಮ್ಮ ಇಚ್ಛಾಶಕ್ತಿಯಿಂದ ಯಾವುದೋ ಒಂದು ವಿಚಾರ, ಮಾತನ್ನು ನೆನಪಿಸಿಕೊಂಡು ಅದರ ಬಗ್ಗೆ ಯೋಚಿಸತೊಡಗುತ್ತೇವೆ. ಈ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಬೇಕು. ಅಂದರೆ ಯಾವುದೇ ಒಂದು ವಿಚಾರವನ್ನು ಪದೇ ಪದೇ ಯೋಚಿಸುವುದರಿಂದ ದೂರವಿರಬೇಕು. ಆ ವಿಚಾರವನ್ನು ಅಳಿಸಿ ಹಾಕಿ ನಮ್ಮ ಆತ್ಮನಲ್ಲಿ ಅಡಗಿರುವಂತಹ ಅನಂತ ಸೂರ್ಯನಷ್ಟು ಎನರ್ಜಿಯನ್ನು ಒಂದೆಡೆ ಸೇರಿಸಿ ಅದನ್ನು ನಾವು ಧ್ಯಾನ ಯೋಗದ ಮೂಲಕ ಬೇಹದ್ನ ತಂದೆಯನ್ನು ಸ್ಮರಿಸುತ್ತಾ ಆ ಶಕ್ತಿಯನ್ನು ಹೊರಹಾಕಿದಾಗ ಅದರಿಂದ ವಾಯುಮಂಡಲ ಪರಿವರ್ತನೆ ಆಗುತ್ತದೆ. ಹೀಗೆ ವಾಯುಮಂಡಲ ಬದಲಾದಾಗ ಮಾತ್ರ ನಮ್ಮೊಳಗಿನ ನೆಗೆಟಿವ್ ಎನರ್ಜಿ ನಾಶವಾಗಲು ಸಾಧ್ಯ. ನಾವು ಸದಾ ನಮ್ಮ ಪಾಸಿಟಿವ್ ಪವರ್ ಮೇಲೆ ಮಾತ್ರ ಫೋಕಸ್ ಮಾಡುತ್ತಿರಬೇಕು. ಈಗ ನಮ್ಮಲ್ಲಿ ನಕಾರಾತ್ಮಕ ಚಿಂತನೆಗಳೆಲ್ಲ ಅಳಿಸಿ ಹೋಗಿವೆ. ನಾನೊಂದು ಪವರ್ಫುಲ್ ಆತ್ಮವಾಗಿದ್ದೇನೆ ಎಂದು ಈ ರೀತಿ ಸತತವಾಗಿ ಮನದಲ್ಲಿ ಹೇಳಿಕೊಳ್ಳುತ್ತಾ ಸ್ಮರಿಸುತ್ತಾ ಇದ್ದಾಗ ನಾವು ಶರೀರ ಭಾವದಿಂದ ಹೊರಬರಲಿಕ್ಕೆ ಸಾಧ್ಯ. ಆಗ ನಾವು ಆತ್ಮಸ್ವರೂಪದ ಸ್ಥಿತಿಗೆ ಬರುತ್ತೇವೆ. ಹೀಗೆ ಮಾಡುತ್ತಾ ಹೋದಾಗ ಆತ್ಮಸ್ವರೂಪದ ಅಭ್ಯಾಸ ಹೆಚ್ಚಾಗುತ್ತಾ ಹೋಗಿ ನಮ್ಮಲ್ಲಿರುವ ನೆಗೆಟಿವಿಟಿ ಸಂಪೂರ್ಣ ಅಳಿಸಿ ಹೋಗಿ ಆತ್ಮ ಪರಿಶುದ್ಧವಾಗುತ್ತಾ ಹೋಗುತ್ತದೆ. ಮನನ ಮತ್ತು ಚಿಂತನ ಬಗ್ಗೆ ಹೇಳಬೇಕೆಂದರೆ, ನಾವು ಕೆಟ್ಟ ವಾಯುಮಂಡಲ ಇರುವೆಡೆಗೆ ಹೋದಾಗ ನಾವು ಬಯಸದೇ ಇದ್ದರೂ ಅಲ್ಲಿಯ ನೆಗೆಟಿವಿಟಿ ವಾಯುಮಂಡಲದ ಮೂಲಕ ನಮ್ಮನ್ನು ಸೇರಿಕೊಳ್ಳುತ್ತದೆ. ನಾವು ತಕ್ಷಣ ಇದನ್ನು ಅರಿತುಕೊಂಡು ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸ್ಥಿತಿ, ಅಲ್ಲಿಯ ಮಾತು, ಅವುಗಳ ಬಗ್ಗೆ ವಿಚಾರವನ್ನು ಮನದಲ್ಲಿ ತರಲೇಬಾರದು. ಅದನ್ನು ಮನಸ್ಸಿನಿಂದ ಬೇಗನೆ ಹೊರಹಾಕಬೇಕು. ತಕ್ಷಣ ಆತ್ಮಸ್ವರೂಪದ ಅಭ್ಯಾಸಕ್ಕೆ ಬರಬೇಕು. ಇದು ಮನನದ ಬಗ್ಗೆ ಆಯಿತು. ಈಗ ಚಿಂತನದ ಬಗ್ಗೆ ಹೇಳಬೇಕೆಂದರೆ, ಚಿಂತನ ಇದು ನಮ್ಮ ಕೈಯಲ್ಲಿಯೇ ಇದೆ. ಇದು ನಮ್ಮ ಆತ್ಮನ ನಿರ್ಣಯ ಅಥವಾ ನಿರ್ಧಾರ ಮಾಡುವಂತಹ ಶಕ್ತಿಯಾಗಿದೆ. ಅಂದರೆ ನಾವು ಯಾರನ್ನು ಸ್ಮರಿಸಬೇಕು, ಯಾರನ್ನು ಬಿಡಬೇಕು, ಇದು ನಮ್ಮ ಕೈಯಲ್ಲಿಯೇ ಇದೆ.
ಜ್ಞಾನಿ ಆತ್ಮ ತಾನು ಏನನ್ನು ನೋಡಬೇಕು ಏನನ್ನು ನೋಡಬಾರದು ಎಂಬುದನ್ನು ಸ್ವಯಂ ನಿರ್ಧರಿಸುತ್ತಾನೆಂದು ಗೀತೆಯಲ್ಲೂ ಸಹ ಹೇಳಲಾಗಿದೆ. ನಾವೊಂದು ನಿರ್ಧಾರ ಮಾಡಿಕೊಳ್ಳಬೇಕು. ನಾನು 7 ದಿನಗಳವರೆಗೆ ಯಾವುದೇ ನೆಗೆಟಿವ್ ವಿಚಾರವಾಗಲಿ, ಸಂಕಲ್ಪವಾಗಲಿ, ಯಾವುದೇ ನೆಗೆಟಿವ್ ವ್ಯಕ್ತಿಯನ್ನಾಗಲಿ, ನನ್ನ ಯಾವುದೇ ವಾಟ್ಸಪ್ ಆಗಲಿ ಅಥವಾ ಮೆಸೇಜ್ ಆಗಲಿ, ಯಾವುದೇ ರೀತಿಯ ನೆಗೆಟಿವ್ ವಿಚಾರವುಳ್ಳಂಥದ್ದನ್ನು ನಾನು ನೋಡುವುದಿಲ್ಲ ಎಂದು ನಿರ್ಧಾರ ಮಾಡಿಕೊಳ್ಳಬೇಕು. ಈ ರೀತಿ 7 ದಿನ ಮಾಡಿದಾಗ ನಮ್ಮ ಚಿಂತನ ಮತ್ತು ಮನನ ಶಕ್ತಿಯು ವೃದ್ಧಿಸುತ್ತದೆ ಮತ್ತು 7 ದಿನಗಳಲ್ಲೇ ನಮ್ಮ ಆತ್ಮಶಕ್ತಿ ಹೆಚ್ಚಾಗುತ್ತದೆ. ಅಂದರೆ ಈ 7 ದಿನಗಳು ನಮ್ಮ ಮನಸ್ಸನ್ನು ಯಾವುದೇ ನಕಾರಾತ್ಮಕತೆಗೆ ಹೋಗದಂತೆ ಸಂಪೂರ್ಣ ನಿಗಾವಹಿಸಿದಾಗ ಮಾತ್ರವೇ ಇದೆಲ್ಲವೂ ಸಾಧ್ಯವಾಗುತ್ತದೆ. ನಮ್ಮ ವಿಚಾರ ಮತ್ತು ಸಂಕಲ್ಪ ಬಹಳ ದೊಡ್ಡ ಶಕ್ತಿಯನ್ನು ಹೊಂದಿದೆ. ಇದನ್ನು ನಾವು ಪರಿವರ್ತಿಸಿದಾಗ ಬಹಳ ಬೇಗ ಪಾಸಿಟಿವ್ ಶಕ್ತಿಯು ಮಲ್ಟಿಪಲ್ ಆಗಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತದೆ. ಇದನ್ನು ನಾವು ಮಾಡಿ ನೋಡಬೇಕು. ಯಾವುದೂ ಅಸಾಧ್ಯವಿಲ್ಲ. ನಮ್ಮಲ್ಲಿರುವ ಅವಗುಣಗಳನ್ನು ನಾವು ಹುಡುಕಿ ಅವುಗಳನ್ನು ಹೊರಗೆ ಹಾಕಬೇಕು ಮತ್ತು ನಾನು ಈ ದೇಹವಾಗಿರದೆ ನಾನೊಂದು ಆತ್ಮವಾಗಿದ್ದೇನೆಂಬ ಆತ್ಮಭಾವದಲ್ಲಿಯೇ ಇರುವುದನ್ನು ಅಭ್ಯಾಸ ಮಾಡುತ್ತಿರಬೇಕು. ಆಗ ನಮ್ಮಲ್ಲಿರುವಂತಹ ಅವಗುಣಗಳೆಲ್ಲ ನಾಶವಾಗಿ ಆತ್ಮನಲ್ಲಿ ಅಡಗಿರುವ ಒಳ್ಳೆಯ ಗುಣಗಳು ಪ್ರಜ್ವಲಿಸುತ್ತವೆ. 1 ವಾರದಲ್ಲೇ ಬಹಳ ದೊಡ್ಡ ಮತ್ತು ಉತ್ತಮ ರಿಸಲ್ಟ್ ನಮಗೆ ಸಿಗುತ್ತದೆ. ಇದನ್ನು ಮನಸಾರೆ ಕಟ್ಟುನಿಟ್ಟಾಗಿ ಮಾಡಿ ನೋಡಿ. ಇದರಿಂದ ನಿಮಗೆ ರಿಸಲ್ಟ್ ಸಿಕ್ಕಾಗ ಕಮೆಂಟ್ ಮಾಡಿ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.